ಕೆಟ್ಟ ಅಭ್ಯಾಸಗಳಿಂದ ವ್ಯಕ್ತಿ ಜೀವನದಲ್ಲಿ ವಿಫಲನಾಗುತ್ತಾನೆ. ಈ ಅಭ್ಯಾಸಗಳು ವ್ಯಕ್ತಿಯನ್ನು ದುಃಖ ಮತ್ತು ವಿನಾಶದ ಹಾದಿಗೆ ಕರೆದೊಯ್ಯುತ್ತವೆ. ಜೀವನದಲ್ಲಿ ಯಶಸ್ಸನ್ನು ಬಯಸುವ ಪ್ರತಿಯೊಬ್ಬ ವ್ಯಕ್ತಿಯು ಈ ಅಭ್ಯಾಸಗಳನ್ನು ಗುರುತಿಸಿದ ಕೂಡಲೇ ಅವುಗಳನ್ನು ದೂರವಿಡಬೇಕು. ಇಲ್ಲವಾದರೆ ಬಡತನ ಬೆನ್ನು ಹತ್ತುತ್ತದೆ. ಮೊದಲನೆಯದು ಸೋಮಾರಿತನ. ಮೊದಲು ನಿಮ್ಮಲ್ಲಿರುವ ಸೋಮಾರಿ ಸ್ವಭಾವವನ್ನು ಬದಲಾಯಿಸಬೇಕು. ಸೋಮಾರಿತನವು ಒಬ್ಬ ವ್ಯಕ್ತಿಯನ್ನು ಜೀವನದಲ್ಲಿ ಮುಂದೆ ಸಾಗಲು ಎಂದಿಗೂ ಬಿಡದ ಒಂದು ನ್ಯೂನತೆಯಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಮೊದಲನೆಯದಾಗಿ ನಿಮ್ಮಿಂದ ಸೋಮಾರಿತನವನ್ನು ತೆಗೆದುಹಾಕಿ. 2. ನಾನೇ ಎಂಬ ಅಹಂ. ಯಾವಾಗಲೂ ನಾನೇ ಎಂಬ ಅಹಂ ಇದ್ದರೆ ಆ ವ್ಯಕ್ತಿಯು ಜೀವನದಲ್ಲಿ ಎಂದಿಗೂ ಯಶಸ್ಸನ್ನು ಪಡೆಯಲು ಸಾಧ್ಯವೇ ಇಲ್ಲ. ಬಡತನವನ್ನು ದೂರ ಮಾಡಿ ಯಶಸ್ಸನ್ನು ಸವಿಯಲು ಒಬ್ಬ ವ್ಯಕ್ತಿಯು ತನ್ನೊಳಗೆ ಅಡಗಿರುವ ನಾನು, ನಾನೇ ಎಂಬ ಅಹಂಕಾರವನ್ನು ಮೊದಲು ತ್ಯಜಿಸಬೇಕು. 3. ದುರಾಸೆ. ದುರಾಸೆಯ ವ್ಯಕ್ತಿಯು ತನ್ನ ಜೀವನದಲ್ಲಿ ಎಂದಿಗೂ ಯಶಸ್ಸನ್ನು ಪಡೆಯುವುದಿಲ್ಲ. ಅಂತಹ ವ್ಯಕ್ತಿಯು ಸರಿಯಾದ ಮಾರ್ಗದಿಂದ ವಿಮುಖನಾಗಿರುತ್ತಾನೆ ಮತ್ತು ತಪ್ಪು ಕಾರ್ಯಗಳಲ್ಲಿ ತೊಡಗುತ್ತಾನೆ. ಈ ಕಾರಣದಿಂದಾಗಿ ಪ್ರಗತಿಯ ಹಾದಿ ಅವನಿಂದ ಬಹಳ ದೂರದಲ್ಲಿದೆ. 4ನೇಯದಾಗಿ ಸುಳ್ಳು ಹೇಳುವುದು. ಭಾರಿ ಜನರು ಯಶಸ್ಸನ್ನು ಪಡೆಯಲು ಕೆಲವರು ಸುಳ್ಳುಗಳನ್ನು ಆಶ್ರಯಿಸುತ್ತಾರೆ. ಆದರೆ ಅಂತಹ ಯಶಸ್ಸು ಹೆಚ್ಚು ಕಾಲ ಉಳಿಯುವುದಿಲ್ಲ. ಸುಳ್ಳುಗಳು ನಿಮಗೆ ಸ್ವಲ್ಪ ಸಮಯದವರೆಗೆ ಯಶಸ್ಸನ್ನು ನೀಡಬಹುದು. 5ನೇಯದಾಗಿ ಕೊಳಕು ಅಥವಾ ಅಸ್ವಚ್ಛತೆ. ಮನೆಯಲ್ಲಿ ಸ್ವಚ್ಛತೆ ಇಲ್ಲದಿದ್ದರೆ ಆ ಲಕ್ಷ್ಮೀದೇವಿ ಎಂದಿಗೂ ಒಲಿಯುವುದಿಲ್ಲ. ಕೊಳಕು ಜಾಸ್ತಿ ಇರುವಲ್ಲಿ ಅನಾರೋಗ್ಯದ ಖರ್ಚು ಜಾಸ್ತಿ ಇರುತ್ತದೆ. 6ನೇಯದಾಗಿ ಹೆಚ್ಚು ನಿದ್ರೆ ಮಾಡುವವರು ಎಂದಿಗೂ ಬಡತನದಿಂದ ಆಚೆ ಬರಲಾರರು. ಬೇಗ ಎದ್ದು ಬೇಗ ಮಲಗುವವರು ತಮ್ಮ ಕೆಲಸಗಳಲ್ಲಿ ತೊಡಗಿ ಯಶಸ್ಸನ್ನು ಸಾಧಿಸುತ್ತಾರೆ. 7ನೇಯದಾಗಿ ಸದಾ ಮಲಿನವಾದ ಕೊಳೆಯಾದ ಹಳೆ ಬಟ್ಟೆಗಳನ್ನು ಧರಿಸುವುದು. 8. ಮನೆಯ ತುಂಬ ಕಸ ತುಂಬಿಕೊಂಡಿದ್ದರೆ, ಅನುಪಯುಕ್ತ ವಸ್ತುಗಳು ರಾಶಿ ಬಿದ್ದಿದ್ದರೆ, ಧೂಳು ತುಂಬಿಕೊಂಡಿದ್ದರೆ ಅಂತಹ ಮನೆಯಲ್ಲಿ ದಾರಿದ್ರ್ಯ ತಾಂಡವಾಡುತ್ತದೆ. 9. ಹರಿದ ಮತ್ತು ಕೊಳಕು ಬಟ್ಟೆಗಳನ್ನು ಧರಿಸಿ ಓಡಾಡುವುದು. 10. ಉಗುರುಗಳನ್ನು ಕಚ್ಚುವುದು. ಕೆಲವರು ಉಗುರುಗಳನ್ನು ಕಚ್ಚುವ ಅಭ್ಯಾಸವನ್ನು ರೂಢಿಸಿಕೊಂಡಿರುತ್ತಾರೆ. ಉಗುರುಗಳನ್ನು ಕಚ್ಚುವುದರಿಂದ ಆತ್ಮವಿಶ್ವಾಸ ಕಡಿಮೆಯಾಗಿ ನಕಾರಾತ್ಮಕ ಶಕ್ತಿ ಅವರಲ್ಲಿ ಹೆಚ್ಚಾಗುತ್ತದೆ. 11. ನಿಂತ ಗಡಿಯಾರ ಮನೆಯಲ್ಲಿರುವುದು. ಸಾಮಾನ್ಯವಾಗಿ ಪ್ರತಿಯೊಂದು ಮನೆಯಲ್ಲೂ ಗಡಿಯಾರ ಇದ್ದೇ ಇರುತ್ತದೆ. ಕೆಲವೊಂದು ಮನೆಗಳಲ್ಲಿ ಗಡಿಯಾರ ಹಾಗೆ ನಿಂತಿರುತ್ತದೆ ಅಥವಾ ಕೆಟ್ಟಿರುತ್ತದೆ. ಇಂತಹ ಗಡಿಯಾರವನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಾರದು. ನಿಂತ ಗಡಿಯಾರವನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ದುರಾದೃಷ್ಟ ತಲೆದೂರುತ್ತದೆ. 12. ಜಗಳವಾಡುವುದು. ಯಾವಾಗಲೂ ಮನೆಯಲ್ಲಿ ಜಗಳವಾಡುತ್ತಿದ್ದರೆ ಅಥವಾ ಪದೇ ಪದೇ ಸಂಸಾರದಲ್ಲಿ ಮನಸ್ತಾಪಗಳು ಎದುರಾಗುತ್ತಿದ್ದರೆ ಆ ವ್ಯಕ್ತಿಯ ಭವಿಷ್ಯವು ಎಂದಿಗೂ ತೆರೆದುಕೊಳ್ಳುವುದಿಲ್ಲ. ಅವನು ಚಿಂತೆಯಲ್ಲೇ ದಿನಗಳನ್ನು ಕಳೆಯಬೇಕಾಗುತ್ತದೆ. ಈ ಮೇಲಿನ ಸೂಚನೆಗಳು ನಿಮ್ಮ ಮನೆಯಲ್ಲಿ ಕಂಡುಬಂದರೆ ನಿಮ್ಮನ್ನು ದುರಾದೃಷ್ಟ ಹಿಂಬಾಲಿಸಲಿದೆ ಎಂದರ್ಥ. ಇದು ನಿಮ್ಮ ಜೀವನದಲ್ಲಿ ದುರಾದೃಷ್ಟವನ್ನು ಆಹ್ವಾನಿಸುತ್ತದೆ. ಆದ್ದರಿಂದ ಇವುಗಳ ಬಗ್ಗೆ ಎಚ್ಚರಿಕೆ ವಹಿಸುವುದು ಅತ್ಯಗತ್ಯ. ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಯೂಸ್ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್. ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ವಿಸಿಟ್ ಟು ದ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಂತಹ ಮತ್ತಷ್ಟು ಡೈಲಿ ಅಪ್ಡೇಟ್ಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇವತ್ತಿನ ಈ ವಿಡಿಯೋ ನೋಡಿದಂತಹ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು.